ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ ಗೈಸ್? ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಸೊ ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ತುಂಬ ಕ್ವಶನ್ಸ್ ಮತ್ತು ಆನ್ಸರ್ಸ್ನ ಡಿಸ್ಕಸ್ ಮಾಡಿದ್ವಿ. ಹಾಗೆ ಇವತ್ತು ಸಹ ಈ ವಿಡಿಯೋದಲ್ಲಿನೂ ಸ್ವಲ್ಪ ಪ್ರಶ್ನೆ ಮತ್ತು ಉತ್ತರಗಳನ್ನ ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವೆಲ್ಲ ಈ ವಿಡಿಯೋದಲ್ಲಿ ಏನಿದೆ ಅಂತ ಫುಲ್ ತಿಳ್ಕೊಬೇಕು ಅಂತ ಅಂದರೆ ಈ ವಿಡಿಯೋನ ಫುಲ್ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಸಪೋರ್ಟ್ ಮಾಡಿ. ಸೊ ಇವತ್ತು ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಸ್ಟಾರ್ಟ್. ಸೊ ಲೆಟ್ಸ್ ಗೋ ವಿತ್ ಟುಡೇಸ್ ಫಸ್ಟ್ ಕ್ವಶನ್. ಹದಿಬದೆಯ ಧರ್ಮದ ಕರ್ತೃ ಯಾರು? ಹದಿಬದೆಯ ಧರ್ಮದ ಕರ್ತೃ ಯಾರು? ಉತ್ತರ ಸಂಚಿ ಹೊನ್ನಮ್ಮ. ಹದಿಬದೆಯ ಧರ್ಮದ ಕರ್ತೃ ಸಂಚಿ ಹೊನ್ನಮ್ಮ. ಗೊತ್ತಾಯ್ತಾ? ಸೊ ಇವಾಗ ನೆಕ್ಸ್ಟ್ ಕ್ವಶನ್, ನಮ್ಮ ಸೆಕೆಂಡ್ ಕ್ವಶನ್. ಸಂಚಿ ಹೊನ್ನಮ್ಮ ಯಾರ ಆಸ್ಥಾನದಲ್ಲಿ ಇದ್ದರು? ಸೆಕೆಂಡ್ ಕ್ವಶನ್, ಸಂಚಿ ಹೊನ್ನಮ್ಮ ಯಾರ ಆಸ್ಥಾನದಲ್ಲಿ ಇದ್ದರು? ನಿಮಗೇನಾದರೂ ಗೊತ್ತಿತ್ತಂದರೆ ಕಮೆಂಟ್ ಮಾಡಿ. ಅದಕ್ಕೆ ಉತ್ತರ ಚಿಕ್ಕದೇವರಾಜ ಒಡೆಯರ್. ಸಂಚಿ ಹೊನ್ನಮ್ಮ ಚಿಕ್ಕದೇವರಾಜ ಒಡೆಯರ್ ಅವರ ಆಸ್ಥಾನದಲ್ಲಿ ಇದ್ದರು. ಅರ್ಥ ಆಯ್ತಲ್ಲ? ಸೊ ಇವಾಗ ನೆಕ್ಸ್ಟ್ ಕ್ವಶನ್, ನಮ್ಮ ಥರ್ಡ್ ಕ್ವಶನ್. ಎರಡನೇ ಇಬ್ರಾಹಿಂ ಆದಿಲ್ ಶಾನು ರಚಿಸಿದ ಕೃತಿ ಯಾವುದು? ನಮ್ಮ ಥರ್ಡ್ ಕ್ವಶನ್, ಎರಡನೇ ಇಬ್ರಾಹಿಂ ಆದಿಲ್ ಶಾನು ರಚಿಸಿದ ಕೃತಿ ಯಾವುದು? ಅದಕ್ಕೆ ಉತ್ತರ ಕಿತಾಬ್ ಇ ನವರಸನ್. ಇಬ್ರಾಹಿಂ ಆದಿಲ್ ಶಾನು ರಚಿಸಿದ ಕೃತಿಯ ಹೆಸರು ಕಿತಾಬ್ ಇ ನವರಸ್. ಅರ್ಥ ಆಯ್ತಲ್ಲ? ಸೊ ಇವಾಗ ನೆಕ್ಸ್ಟ್ ಕ್ವಶನ್, ಫೋರ್ತ್ ಕ್ವಶನ್. ಮೂರನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಬ್ರಿಟಿಷರ ಸೇನಾಧಿಕಾರಿ ಯಾರಾಗಿದ್ದರು? ಫೋರ್ತ್ ಕ್ವಶನ್, ಮೂರನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಬ್ರಿಟಿಷರ ಸೇನಾಧಿಕಾರಿ ಯಾರಾಗಿದ್ದರು? ಉತ್ತರ ಲಾರ್ಡ್ ಕಾರ್ನ್ ವಾಲಿಸ್. ಮೂರನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಬ್ರಿಟಿಷ್ ಸೇನಾಧಿಕಾರಿ ಲಾರ್ಡ್ ಕಾರ್ನ್ ವಾಲಿಸ್ ಅವರು ಆಗಿದ್ದರು. ಸೊ ಇವಾಗ ನೆಕ್ಸ್ಟ್ ಕ್ವಶನ್, ನಮ್ಮ ಫಿಫ್ತ್ ಕ್ವಶನ್. ಯಾವ ಒಪ್ಪಂದದ ಪ್ರಕಾರವಾಗಿ ಟಿಪ್ಪು ಸುಲ್ತಾನ್ ತನ್ನ ಮಕ್ಕಳನ್ನು ಒತ್ತೆಯಾಳಾಗಿ ಇಡಲಾಯಿತು? ಸೊ ನಮ್ಮ ಫಿಫ್ತ್ ಕ್ವಶನ್, ಯಾವ ಒಪ್ಪಂದದ ಪ್ರಕಾರವಾಗಿ ಟಿಪ್ಪು ತನ್ನ ಮಕ್ಕಳನ್ನು ಒತ್ತೆಯಾಳಾಗಿ ಇಡಲಾಯಿತು? ಆನ್ಸರ್ ಶ್ರೀರಂಗಪಟ್ಟಣ ಒಪ್ಪಂದದ ಪ್ರಕಾರ ಟಿಪ್ಪು ಸುಲ್ತಾನ್ ತನ್ನ ಮಕ್ಕಳನ್ನು ಒತ್ತೆಯಾಳಾಗಿ ಇಡಲಾಯಿತು. ಅರ್ಥ ಆಯ್ತಲ್ವಾ ಫ್ರೆಂಡ್ಸ್? ಸೊ ಇವಾಗ ನೆಕ್ಸ್ಟ್ ಕ್ವಶನ್, ನಮ್ಮ ಸಿಕ್ಸ್ತ್ ಕ್ವಶನ್. ಹೈದರಾಲಿಯು ಯಾವ ಯುದ್ಧದಲ್ಲಿ ಮರಣ ಹೊಂದಿದನು? ನಮ್ಮ ಸಿಕ್ಸ್ತ್ ಕ್ವಶನ್, ಹೈದರಾಲಿಯು ಯಾವ ಯುದ್ಧದಲ್ಲಿ ಮರಣವನ್ನು ಹೊಂದಿದನು?
ಉತ್ತರ ಎರಡನೇ ಆಂಗ್ಲೋ ಮೈಸೂರು ಯುದ್ಧ. ಹೈದರಾಲಿಯು ಎರಡನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಮರಣವನ್ನು ಹೊಂದಿದನು. ಅರ್ಥ ಆಯ್ತಾ? ಸೊ ಇವಾಗ ನೆಕ್ಸ್ಟ್ ಕ್ವಶನ್, ನಮ್ಮ 7th ಕ್ವಶನ್. ಭಾರತದಲ್ಲಿ ಫ್ರೆಂಚರ ರಾಜಧಾನಿ ಯಾವುದಾಗಿತ್ತು? ನಮ್ಮ 7th ಕ್ವಶನ್. ಭಾರತದಲ್ಲಿ ಫ್ರೆಂಚರ ರಾಜಧಾನಿ ಯಾವುದಾಗಿತ್ತು? ಉತ್ತರ ಪಾಂಡಿಚೇರಿ ಅಥವಾ ಪುದುಚೇರಿ. ಭಾರತದಲ್ಲಿ ಫ್ರೆಂಚರ ರಾಜಧಾನಿ ಪಾಂಡಿಚೇರಿ ಆಗಿತ್ತು. ಸೊ ಇದನ್ನು ಪುದುಚೇರಿ ಅಂತಲೂ ಸಹ ಕರೀತಾರೆ ಫ್ರೆಂಡ್ಸ್. ಓಕೆನಾ? ಸೊ ನಮ್ಮ ಇವಾಗ ನೆಕ್ಸ್ಟ್ ಕ್ವಶನ್, 8th ಕ್ವಶನ್. SAARC ಸಾರ್ಕ್ನ ಪ್ರಧಾನ ಕಚೇರಿ ಎಲ್ಲಿದೆ? ನಮ್ಮ 7th ಕ್ವಶನ್. ಸಾರ್ಕ್ನ ಪ್ರಧಾನ ಕಚೇರಿ ಎಲ್ಲಿದೆ? ಉತ್ತರ ಕಠ್ಮಂಡು. ಸಾರ್ಕ್ನ ಪ್ರಧಾನ ಕಚೇರಿ ಕಠ್ಮಂಡು ಎಂಬಲ್ಲಿ ಇದೆ. ಕಠ್ಮಂಡು ಎಂಬುದು ನೇಪಾಳದ ರಾಜಧಾನಿಯಾಗಿದೆ. ಓಕೆನಾ? ಸೊ ಇವಾಗ ನಮ್ಮ ನೆಕ್ಸ್ಟ್ ಕ್ವಶನ್, 9th ಕ್ವಶನ್. ರಾಷ್ಟ್ರೀಯ ಸಮುದ್ರ ಸಂಶೋಧನೆ ಸಂಸ್ಥೆ ಎಲ್ಲಿದೆ? ನಮ್ಮ 9ನೇ ಪ್ರಶ್ನೆ. ರಾಷ್ಟ್ರೀಯ ಸಮುದ್ರ ಸಂಶೋಧನೆ ಸಂಸ್ಥೆ ಎಲ್ಲಿದೆ? ಅದಕ್ಕೆ ಉತ್ತರ ಚೆನ್ನೈ. ರಾಷ್ಟ್ರೀಯ ಸಮುದ್ರ ಸಂಶೋಧನೆ ಸಂಸ್ಥೆ ಚೆನ್ನೈಯಲ್ಲಿ ಇದೆ. ಅರ್ಥ ಆಯ್ತಾ? ಇವಾಗ ನೆಕ್ಸ್ಟ್ ಕ್ವಶನ್, ನಮ್ಮ 10th ಕ್ವಶನ್. ಸಾಗರಿಕ ಸಂಶೋಧನೆ ಸಂಸ್ಥೆ ಎಲ್ಲಿದೆ? ನಮ್ಮ 10ನೇ ಪ್ರಶ್ನೆ. ಸಾಗರಿಕ ಸಂಶೋಧನೆ ಸಂಸ್ಥೆ ಎಲ್ಲಿದೆ? ಅದಕ್ಕೆ ಉತ್ತರ ಗೋವಾ. ಸಾಗರಿಕ ಸಂಶೋಧನೆ ಸಂಸ್ಥೆ ಗೋವಾ ಅಲ್ಲಿ ಇದೆ. ಅರ್ಥ ಆಯ್ತಾ? ಇವಾಗ ನೆಕ್ಸ್ಟ್ ಕ್ವಶನ್, ನಮ್ಮ 11th ಕ್ವಶನ್. ರಾಷ್ಟ್ರೀಯ ರಕ್ಷಣಾ ವಿಶ್ವವಿದ್ಯಾಲಯ ಎಲ್ಲಿದೆ? ನಮ್ಮ 11ನೇ ಪ್ರಶ್ನೆ. ರಾಷ್ಟ್ರೀಯ ರಕ್ಷಣಾ ವಿಶ್ವವಿದ್ಯಾಲಯ ಎಲ್ಲಿದೆ? ಅದಕ್ಕೆ ಉತ್ತರ ಹರಿಯಾಣ. ರಾಷ್ಟ್ರೀಯ ರಕ್ಷಣಾ ವಿಶ್ವವಿದ್ಯಾಲಯ ಹರಿಯಾಣದಲ್ಲಿ ಇದೆ. ಅದನ್ನು ಗುರುಗ್ರಾಮ ಅಂತಲೂ ಸಹ ಕರೀತಾರೆ. ಓಕೆನಾ? ಇವಾಗ ನೆಕ್ಸ್ಟ್ ಕ್ವಶನ್ ಹೋಗೋಣ. 12th ಕ್ವಶನ್. ಪೊಲೀಸ್ ಇಲಾಖೆ ಯಾವ ಪಟ್ಟಿಯಲ್ಲಿ ಬರುತ್ತದೆ? ನಮ್ಮ 12ನೇ ಪ್ರಶ್ನೆ. ಪೊಲೀಸ್ ಇಲಾಖೆ ಯಾವ ಪಟ್ಟಿಯಲ್ಲಿ ಬರುತ್ತದೆ?
ಅದಕ್ಕೆ ಉತ್ತರ ರಾಜ್ಯ ಪಟ್ಟಿ. ಪೊಲೀಸ್ ಇಲಾಖೆ ರಾಜ್ಯ ಪಟ್ಟಿಯಲ್ಲಿ ಬರುತ್ತದೆ. ಅರ್ಥ ಆಯ್ತಲ್ವಾ ಫ್ರೆಂಡ್ಸ್? ಸೊ ಇವಾಗ ನೆಕ್ಸ್ಟ್ ಕ್ವಶನ್ ಹೋಗೋಣ. ನಮ್ಮ 13th ಕ್ವಶನ್, ಕರ್ನಾಟಕ ಪೊಲೀಸ್ ಅಕಾಡೆಮಿ ಎಲ್ಲಿದೆ? ನಮ್ಮ 13ನೇ ಪ್ರಶ್ನೆ, ಕರ್ನಾಟಕ ಪೊಲೀಸ್ ಅಕಾಡೆಮಿ ಎಲ್ಲಿದೆ? ನಿಮಗೆ ಗೊತ್ತಿರುತ್ತೆ ಅನಿಸುತ್ತೆ ಇದು. ಸೊ ಅದಕ್ಕೆ ಉತ್ತರ ಮೈಸೂರು. ಕರ್ನಾಟಕ ಪೊಲೀಸ್ ಅಕಾಡೆಮಿ ನಮ್ಮ ಮೈಸೂರಿನಲ್ಲಿ ಇದೆ ಗಾಯ್ಸ್. ಅರ್ಥ ಆಯ್ತಾ? ಸೊ ಇವಾಗ ನೆಕ್ಸ್ಟ್ ಕ್ವಶನ್, ನಮ್ಮ 15th ಕ್ವಶನ್, 14th ಅನಿಸುತ್ತೆ. ಶ್ರೀ ವಿಜಯ ಯಾರ ಆಸ್ಥಾನದ ಕವಿ? ನಮ್ಮ 14th ಕ್ವಶನ್, 14ನೇ ಪ್ರಶ್ನೆ, ಶ್ರೀ ವಿಜಯ ಯಾರ ಆಸ್ಥಾನದ ಕವಿ? ಉತ್ತರ ಅಮೋಘ ವರ್ಷ ನೃಪತುಂಗ. ಸೊ ಶ್ರೀ ವಿಜಯ ಎಂಬುವವರು ಅಮೋಘ ವರ್ಷ ನೃಪತುಂಗ ಅವರ ಆಸ್ಥಾನದ ಕವಿ ಆಗಿದ್ದರು. ಓಕೆನಾ? ಇವಾಗ ನೆಕ್ಸ್ಟ್ ಕ್ವಶನ್, ನಮ್ಮ 15th ಕ್ವಶನ್, ಉತ್ತರ ಪತೇಶ್ವರ ಬಿರುದು ಹೊಂದಿರುವ ಅರಸ ಯಾರು? ನಮ್ಮ 15ನೇ ಪ್ರಶ್ನೆ, ಉತ್ತರ ಪತೇಶ್ವರ ಬಿರುದು ಹೊಂದಿರುವ ಅರಸ ಯಾರು? ಉತ್ತರ ಹರ್ಷವರ್ಧನ. ಉತ್ತರ ಪತೇಶ್ವರ ಎಂಬ ಬಿರುದು ಹೊಂದಿರುವವರು ಹರ್ಷವರ್ಧನ ಎಂಬುವವರು. ಓಕೆನಾ? ಅರ್ಥ ಆಯ್ತಲ್ವಾ? ಸೊ ಇವಾಗ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ನಮ್ಮ 16th ಕ್ವಶನ್, ಹಳೇಬೀಡಿನ ಹಳೆಯ ಹೆಸರು ಏನು? ಮೇ ಬಿ ಇದು ಆಲ್ಮೋಸ್ಟ್ ನಿಮಗೆಲ್ಲ ಗೊತ್ತಿರುತ್ತೆ ಅನಿಸುತ್ತೆ. ಸೊ ನಮ್ಮ 16ನೇ ಪ್ರಶ್ನೆ, ಹಳೇಬೀಡಿನ ಹಳೆಯ ಹೆಸರು ಏನು? ಅದಕ್ಕೆ ಉತ್ತರ ದ್ವಾರ ಸಮುದ್ರ. ಹಳೇಬೀಡಿನ ಹಳೆಯ ಹೆಸರು ಅಂದರೆ ಹಿಂದಿನ ಹೆಸರು ದ್ವಾರ ಸಮುದ್ರ ಎಂಬುದಾಗಿತ್ತು. ಓಕೆನಾ? ಇವಾಗ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. 17th ಕ್ವಶನ್, ಸಿಂಧೂ ನಾಗರಿಕತೆ ಜನರ ಹಡಗು ಕಟ್ಟೆ ಯಾವುದಾಗಿತ್ತು? ನಮ್ಮ 17ನೇ ಪ್ರಶ್ನೆ, ಸಿಂಧೂ ನಾಗರಿಕತೆ ಜನರ ಹಡಗು ಕಟ್ಟೆ ಯಾವುದಾಗಿತ್ತು? ಅಹಮದಾಬಾದ್ ಜಿಲ್ಲೆಯ ಲೋಥಾಲ್ ಎಂಬುದು ಸಿಂಧೂ ನಾಗರಿಕತೆ ಜನರ ಹಡಗುಕಟ್ಟೆ ಎಂಬುದಾಗಿತ್ತು. ಅರ್ಥ ಆಯ್ತಲ್ಲ? ಸೊ ಇವಾಗ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ನಮ್ಮ 18th ಕ್ವಶನ್, ಪೊಲೀಸ್ ಹುತಾತ್ಮರ ದಿನ ಯಾವಾಗ ಆಚರಿಸುತ್ತಾರೆ? ಆಲ್ಮೋಸ್ಟ್ ಇದೆಲ್ರಿಗೂ ಗೊತ್ತು ಅಂದ್ಕೊತೀನಿ. ನಮ್ಮ 18ನೇ ಪ್ರಶ್ನೆ, ಪೊಲೀಸ್ ಹುತಾತ್ಮರ ದಿನ ಯಾವಾಗ ಆಚರಿಸುತ್ತಾರೆ? ಸೊ
ಉತ್ತರ ಅಕ್ಟೋಬರ್ 21ರಂದು. ಪೊಲೀಸ್ ಹುತಾತ್ಮರ ದಿನವನ್ನು ಅಕ್ಟೋಬರ್ 21ರಂದು ಆಚರಿಸಲಾಗುತ್ತದೆ. ಓಕೆನಾ? ಇವಾಗ ನಮ್ಮ ನೆಕ್ಸ್ಟ್ ಕ್ವಶನ್, 19th ಕ್ವಶನ್. ಕರ್ನಾಟಕದ ರಾಜ್ಯ ಪ್ರಾಣಿ ಯಾವುದು? ಇದು ಅಷ್ಟೇ ತುಂಬ ಈಸಿ ಇದೆ, ಆಲ್ಮೋಸ್ಟ್ ಗೊತ್ತು ಅಂದ್ಕೊತೀನಿ. ನಮ್ಮ 19ನೇ ಪ್ರಶ್ನೆ, ಕರ್ನಾಟಕದ ರಾಜ್ಯ ಪ್ರಾಣಿ ಯಾವುದು? ಸೊ ಉತ್ತರ ಆನೆ. ಕರ್ನಾಟಕದ ರಾಜ್ಯ ಪ್ರಾಣಿ ಆನೆ. ನಿಮಗೇನಾದ್ರೂ ಆನ್ಸರ್ ಗೊತ್ತಿತ್ತು ಅಂದರೆ ಕಮೆಂಟ್ ಮಾಡಿ ಗೈಸ್, ಓಕೆನಾ? ಇವಾಗ ನೆಕ್ಸ್ಟ್ ಕ್ವಶನ್, 20th ಕ್ವಶನ್. ವಿಶ್ವದ ಅತಿ ದೊಡ್ಡ ದ್ವೀಪ ಯಾವುದು? ಮೇ ಬಿ ಇದು ಕೂಡ ಗೊತ್ತು ಅನಿಸುತ್ತೆ ನಿಮಗೆ. ನಮ್ಮ 20ನೇ ಪ್ರಶ್ನೆ, ವಿಶ್ವದ ಅತಿ ದೊಡ್ಡ ದ್ವೀಪ ಯಾವುದು? ಸೊ ಉತ್ತರ ಗ್ರೀನ್ಲ್ಯಾಂಡ್. ವಿಶ್ವದ ಅತಿ ದೊಡ್ಡ ದ್ವೀಪವು ಗ್ರೀನ್ಲ್ಯಾಂಡ್ ಎಂಬುದಾಗಿದೆ. ಅರ್ಥ ಆಯ್ತಲ್ಲ? ಸೊ ಇವಾಗ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. 21st ಕ್ವಶನ್. ಭಾರತದ ರಾಷ್ಟ್ರೀಯ ನದಿ ಯಾವುದು? ಮೇ ಬಿ ಇದು ಕೂಡ ಗೊತ್ತು ಅಂದ್ಕೊತೀನಿ ಆಲ್ಮೋಸ್ಟ್ ಎಲ್ರಿಗೂ. ನಮ್ಮ 21ನೇ ಪ್ರಶ್ನೆ, ಭಾರತದ ರಾಷ್ಟ್ರೀಯ ನದಿ ಯಾವುದು? ಉತ್ತರ ಗಂಗಾ ನದಿ. ಭಾರತದ ರಾಷ್ಟ್ರೀಯ ನದಿ ನಮ್ಮ ಗಂಗಾ ನದಿ. ಅರ್ಥ ಆಯ್ತಲ್ಲ? ಸೊ ಇವಾಗ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. 22nd ಕ್ವಶನ್. ದೆಹಲಿಯು ಯಾವ ಬೆಟ್ಟದ ಮೇಲಿದೆ? ನಮ್ಮ 22ನೇ ಪ್ರಶ್ನೆ, ದೆಹಲಿಯು ಯಾವ ಬೆಟ್ಟದ ಮೇಲಿದೆ? ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಮಾಡಿ ಗೈಸ್. ಸೊ ಉತ್ತರ ರೈಸಿನಾ ಹಿಲ್ಸ್. ನಮ್ಮ ದೆಹಲಿಯು ರೈಸಿನಾ ಹಿಲ್ಸ್ ಎಂಬುವ ಬೆಟ್ಟದ ಮೇಲೆ ಇದೆ. ಸೊ ಇವಾಗ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ನಮ್ಮ 23rd ಕ್ವಶನ್. ದೆಹಲಿಯು ಯಾವ ವರ್ಷದಿಂದ ಭಾರತದ ರಾಜಧಾನಿಯಾಗಿದೆ? 23ನೇ ಪ್ರಶ್ನೆ, ದೆಹಲಿಯು ಯಾವ ವರ್ಷದಿಂದ ಭಾರತದ ರಾಜಧಾನಿಯಾಗಿದೆ? ಉತ್ತರ 1911. 1911ರಿಂದ ದೆಹಲಿಯು ನಮ್ಮ ಭಾರತದ ರಾಜಧಾನಿಯಾಗಿದೆ. ಅರ್ಥ ಆಯ್ತಾ? ಸೊ ಇವಾಗ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. 24th ಕ್ವಶನ್. ದೆಹಲಿಯ ಸ್ಥಾಪಕರು ಯಾರು? ನಮ್ಮ 24ನೇ ಪ್ರಶ್ನೆ, ದೆಹಲಿಯ ಸ್ಥಾಪಕರು ಯಾರು? ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಮಾಡಿ.
ಸೊ ಆನ್ಸರ್ ತೋಮರರು. ನಮ್ಮ ದೆಹಲಿಯ ಸ್ಥಾಪಕರು ತೋಮರರು ಎಂಬುವವರು. ಸೊ ಅರ್ಥ ಆಯ್ತಲ್ಲ. ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ನಮ್ಮ 25th ಕ್ವಶನ್. ದೆಹಲಿಯ ಪ್ರಾಚೀನ ಹೆಸರು ಯಾವುದು? ನಮ್ಮ 25ನೇ ಪ್ರಶ್ನೆ. ದೆಹಲಿಯ ಪ್ರಾಚೀನ ಹೆಸರು ಯಾವುದಾಗಿದೆ? ಗೊತ್ತಿದ್ದರೆ ಕಮೆಂಟ್ ಮಾಡಿ. ಉತ್ತರ ಇಂದ್ರಪ್ರಸ್ಥ. ನಮ್ಮ ದೆಹಲಿಯ ಪ್ರಾಚೀನ ಹೆಸರು ಇಂದ್ರಪ್ರಸ್ಥ ಎಂಬುದಾಗಿದೆ. ಓಕೆನಾ ಫ್ರೆಂಡ್ಸ್, ಅರ್ಥ ಆಯ್ತಾ? ಸೊ ಇವಾಗ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ನಮ್ಮ 26th ಕ್ವಶನ್. ಬಸವೇಶ್ವರರು ಯಾವ ರಾಜನ ಪ್ರಧಾನಮಂತ್ರಿ ಆಗಿದ್ದರು? ನಮ್ಮ 26ನೇ ಪ್ರಶ್ನೆ. ಬಸವೇಶ್ವರರು ಯಾವ ರಾಜನ ಪ್ರಧಾನಮಂತ್ರಿ ಆಗಿದ್ದರು? ಸೊ ಉತ್ತರ ಎರಡನೇ ಬಿಜ್ಜಳ. ಬಸವೇಶ್ವರರು ಎರಡನೇ ಬಿಜ್ಜಳ ಎಂಬುವವರ ಪ್ರಧಾನಮಂತ್ರಿ ಆಗಿದ್ದರು. ಗೊತ್ತಾಯ್ತಲ್ಲ. ಸೊ ಇವಾಗ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ನಮ್ಮ 27th ಕ್ವಶನ್. ಯಾವ ದೊರೆಯನ್ನು ಸರ್ವಜ್ಞ ಚಕ್ರವರ್ತಿ ಎಂದು ಕರೆಯುತ್ತಾರೆ? ನಮ್ಮ 27ನೇ ಪ್ರಶ್ನೆ. ಯಾವ ದೊರೆಯನ್ನು ಸರ್ವಜ್ಞ ಚಕ್ರವರ್ತಿ ಎಂದು ಕರೆಯುತ್ತಾರೆ? ಸೊ ಆನ್ಸರ್ ಮೂರನೇ ಸೋಮೇಶ್ವರ. ಮೂರನೇ ಸೋಮೇಶ್ವರ ಅವರನ್ನು ಸರ್ವಜ್ಞ ಚಕ್ರವರ್ತಿ ಎಂದು ಕರೆಯುತ್ತಾರೆ. ಅರ್ಥ ಆಯ್ತಲ್ವಾ? ಸೊ ಇವಾಗ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ನಮ್ಮ 28th ಕ್ವಶನ್. ಪೋರ್ಚುಗೀಸ್ ಸಾಮ್ರಾಜ್ಯದ ನಿಜವಾದ ಸ್ಥಾಪಕ ಯಾರು? ನಮ್ಮ 28ನೇ ಪ್ರಶ್ನೆ. ಪೋರ್ಚುಗೀಸ್ ಸಾಮ್ರಾಜ್ಯದ ನಿಜವಾದ ಸ್ಥಾಪಕ ಯಾರು? ಸೊ ಉತ್ತರ ಅಲ್ಬುಕರ್ಕ್. ಪೋರ್ಚುಗೀಸ್ ಸಾಮ್ರಾಜ್ಯದ ನಿಜವಾದ ಸ್ಥಾಪಕ ಅಲ್ಬುಕರ್ಕ್ ಎಂಬುವವರು ಆಗಿದ್ದಾರೆ. ಸೊ ಅರ್ಥ ಆಯ್ತಲ್ವಾ? ಇವಾಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. 29th ಕ್ವಶನ್. ತನ್ನದೇ ಆದ ಹೈಕೋರ್ಟ್ ಹೊಂದಿರುವ ಏಕೈಕ ಕೇಂದ್ರಾಡಳಿತ ಪ್ರದೇಶ ಯಾವುದು? ನಮ್ಮ 29th ಕ್ವಶನ್. ತನ್ನದೇ ಆದ ಹೈಕೋರ್ಟ್ ಹೊಂದಿರುವ ಏಕೈಕ ಕೇಂದ್ರಾಡಳಿತ ಪ್ರದೇಶ ಯಾವುದು? ಸೊ ಆನ್ಸರ್ ನೀವೇ ಕಮೆಂಟ್ ಮಾಡಿ. ಸೊ ನಿಮಗೆ ಗೊತ್ತಲ್ವಾ, ನಾನು ನಿಮಗೆ ಅಂತ ಒಂದೆರಡು ಕ್ವಶನ್ ಲಾಸ್ಟಲ್ಲಿ ಬಿಟ್ಟಿರ್ತೀನಿ ಅಂತ. ಸೊ ಇದಕ್ಕೆ ಉತ್ತರನ ನೀವೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. 13th ಕ್ವಶನ್. ಸೌರಮಂಡಲದ ಅತಿ ದೊಡ್ಡ ಗ್ರಹ ಯಾವುದು? ನಮ್ಮ 30ನೇ ಪ್ರಶ್ನೆ. ಸೌರಮಂಡಲದ ಅತಿ ದೊಡ್ಡ ಗ್ರಹ ಯಾವುದು? ತುಂಬ ಈಸಿ ಇದೆ ಗೈಸ್, ಥಿಂಕ್ ಮಾಡಿ.
ಉತ್ತರ ನೀವೇ ಕಮೆಂಟ್ ಮಾಡಿ. ಲಾಸ್ಟ್ 2 ಕ್ವಶನ್ಸ್ ನಿಮಗೆ ಅಂತ ನಾನು ಯಾವಾಗಲೂ ಎಲ್ಲ ವೀಡಿಯೋಸಲ್ಲೂ ಕೊಡ್ತೀನಿ ಅಂತ ನಿಮಗೆ ಗೊತ್ತು ಅಲ್ವಾ. ಸೊ ಇದು ತುಂಬ ಈಸಿ ಇದೆ ಲಾಸ್ಟ್ ಕ್ವಶನ್. ಸೊ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಗೈಸ್. ಸೊ ಗೈಸ್, ನೋಡಿದ್ರಿ ಅಲ್ವಾ ಇವತ್ತಿನ ವಿಡಿಯೋದಲ್ಲಿ ಕ್ವಶನ್ಸ್ ಮತ್ತು ಆನ್ಸರ್ಸು ಯಾವ ಥರ ಇತ್ತು ಅಂತ. ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ಥರ ಕಂಟೆಂಟ್ ಬೇಕು, ಯಾವ ಥರ ಕ್ವಶನ್ಸ್ ಬೇಕು, ಯಾವ ಟಾಪಿಕ್ ಬಗ್ಗೆ ಬೇಕು, ನೀವು ಯಾವ ಟಾಪಿಕ್ ಬಗ್ಗೆ ತಿಳ್ಕೊಂಡಿಲ್ಲ, ನಿಮಗೆ ಯಾವ ಟಾಪಿಕ್ ಬಗ್ಗೆ ಗೊತ್ತಿಲ್ಲ, ಯಾವುದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ಬೇಕು, ಸೊ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗ್ಲೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದನ್ನು. ಸೊ ಮತ್ತು ನಿಮಗೆ ಏನೇನೇನಾದರೂ ಡೌಟ್ಸ್ ಇದ್ದರೆ ಕೇಳಿ, ಯಾವುದ್ರ ಬಗ್ಗೆನಾದ್ರೂ ನಾನು ತಿಳಿಸ್ಕೊಡ್ತೀನಿ. ಮತ್ತು ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಗೈಸ್. ಬಾಯ್ ಬಾಯ್.